ಈ ಹಬ್ಬದ ಸಂದರ್ಭದಲ್ಲಿ ಮತ್ತು ಜಾತ್ರೆ ಸಂದರ್ಭದಲ್ಲಿ ಯಾವುದೇ ಒಂದು ದೊಡ್ಡ ದೊಡ್ಡ ಒಂದು ಮೊಹರಂ ಉರುಸು ಆಗಿರಲಿ, ನಾ ಎಲ್ಲ ಪಾಲಕರಲ್ಲಿ ಒಂದು ಏನು ವಿನಂತಿ ಮಾಡ್ಕೋತೀನಿ ಅಂತಂದ್ರೆ, ಈಗ ನೋಡ್ರಿ ನಮ್ಮ ಮಕ್ಕಳು ಈಗ ಜಾತ್ರೆ ಆಗಿ 3 ದಿವಸ ಆಯ್ತು, ಇನ್ನಾದರೂ ಒಂದು ಮಗು ಬಂದಿಲ್ಲ. ನಾ ಏನು ಮಕ್ಕಳಲ್ಲಿ ವಿನಂತಿ ಮಾಡ್ಕೋತೀನಿ, ಏನು ಪಾಲಕರಲ್ಲಿ ವಿನಂತಿ ಮಾಡ್ಕೋತೀನಿ ಅಂತಂದ್ರೆ, ಜಾತ್ರೆ ಹಬ್ಬ ಅದು ದೇವರ ಭಕ್ತಿಗಾಗಿರಲಿ, ಸಿಹಿ ತಿನ್ನೋಕ್ಕಾಗಿರಲಿ, ಒಳ್ಳೆ ಬಟ್ಟೆ ಉಟ್ಕೊಳಕ್ಕಾಗಲಿ ಇರಲಿ, ಆದ್ರೆ ಈ ಸ್ಕೂಲ್ ಬಿಟ್ಟು ಜಾತ್ರೆ ಅಡ್ಡಾಡಿ ಜೋಕಾಲಿ ಆಡಿ ಟೈಮ್ ವೇಸ್ಟ್ ಮಾಡಿ ಜೀವನ ಹಾಳು ಮಾಡ್ಕೋಬೇಡ್ರಪ್ಪ ಮಕ್ಕಳೇ. ಪಾಲಕರಾದವರು ಅಷ್ಟೇ, ಸಂಬಂಧಿಕರು ಬಂದಿರ್ತಾರ, ತಿನ್ನಿಸ್ರಿ ಉಣಿಸ್ರಿ ಭೇಟಿ ಮಾಡಿಸ್ರಿ ಮಕ್ಕಳಿಗೆ. ಆದರೆ ಸ್ಕೂಲ್ಗಳನ್ನು ಬಿಡಿಸಿ ಜಾತ್ರೆ ಕರ್ಕೊಂಡು ಅಡ್ಡಾಡೋದಾಗಿರಲಿ, ಒಂದು ವಸ್ತು ಕೊಡಾಕ ಇಡೀ ದಿವಸ ಬಿಡಿಸ್ತೀರಿ ನೀವು. ಒಂದು ವಸ್ತು, ಒಂದೇನೋ ಒಂದು ಗಾಡಿ ಕೊಡ್ಸಾಕು ಅಥವಾ ಟ್ಯಾಕ್ಟ್ರಿ ಕೊಡ್ಸಾಕು ಅಥವಾ ಏನೋ ಒಂದು ಉಬ್ಬು ಕೊಡ್ಸಾಕು ಇಡೀ ದಿವಸ ಹಾಳು ಮಾಡ್ತೀರಿ. ಒಬ್ಬರನ್ನ ಯಾರನ್ನೋ ಒಬ್ಬರನ್ನ ಸಂಬಂಧಿಕರನ್ನ ಭೇಟಿ ಮಾಡ್ಸಕ್ಕೆ ಇಡೀ ದಿವಸ ಹಾಳು ಮಾಡ್ತೀರಿ. ಹಾಗೆಲ್ಲ ಮಾಡಬೇಡ್ರಿ ಅಂಥೇಳಿ ನನ್ನೊಂದು ಪಾಲಕರಲ್ಲಿ ಒಂದು ವಿನಂತಿ ರೀ. ಮಕ್ಕಳಾದರೂ ಅಷ್ಟೇ ರೀ, ಸ್ಕೂಲ್ ಬಿಟ್ಟು ಯಾರೋ ಕಾಕನ ಮಗ ಬಂದ, ಅಣ್ಣನ ಮಗ ಬಂದ, ಅವ್ನ ಜೋಡಿ ಆಡಾಕಂತೇಳಿ ಇಡೀ ದಿವಸ ಎಷ್ಟು ಆಡ್ತೀರಿ ನೀವು, ಎಷ್ಟು ನೀವು ಅವ್ರ ಜೋಡಿ ಇದ್ದೀರಿ ನೀವು. ಯಾಕಂದ್ರೆ ನಿಮ್ಮ ಜೀವನ ಮುಖ್ಯ ಮಕ್ಕಳೇ, ಜೀವನ ಮುಖ್ಯ. ಯಾಕಂತಂದ್ರೆ ಈ ಒಂದು ಅಮೂಲ್ಯವಾದಂಥ ಸಮಯ ಹೋದದ್ದು ಬರಂಗಿಲ್ಲ. ಹೀಗಾಗಿ ನೀವು ಆದಷ್ಟು ನಿಮ್ಮ ಒಂದು ಅಭ್ಯಾಸದ ಕಡೆ, ಸಮಯದ ಕಡೆ ಲಕ್ಷ್ಯ ಕೊಡ್ರಿ. ಉಣ್ರಿ, ತಿನ್ರಿ, ಜೋಕಾಲಿ ಆಡ್ರಿ, ಜಾತ್ರೆ ಮಾಡ್ರಿ, ದೇವ್ರಿಗೆ ಹೋಗ್ರಿ, ಕಾಯಿ ಬಡಿಸ್ರಿ, ಉರುಸು ಮಾಡ್ರಿ. ಹಿಂದೂ ಮಕ್ಕಳಾಗಿರಲಿ, ಮುಸ್ಲಿಮ್ಸ್ ಮಕ್ಕಳಾಗಿರಲಿ. ಆದರೆ ಈ ಥರ ಸ್ಕೂಲ್ ಬಿಟ್ಟು ಈ ಒಂದು ಕ್ಷಣದ ಒಂದು ಕೆಲಸಕ್ಕಾಗಿ, 1 ನಿಮಿಷದ 5 ನಿಮಿಷದ ಕೆಲಸಕ್ಕಾಗಿ ಇಡೀ ದಿನ ನೀವು ಅಲ್ಲಿ ನೋಡ್ರಿ, ಬಿಸಿಲು ನೋಡ್ರಿ ಎಷ್ಟೈತೆ ನೋಡ್ರಿ ಬಿಸಿಲು. ಇಂಥ ಬಿಸಿಲೊಳಗೆ ನೀವು ಅಡ್ಡಾಡ್ಕೊಂತೀರಿ ಮಕ್ಕಳೇ. ಹೀಗಾಗಿ ನೋಡ್ರಿ ಇವತ್ತೂ ಜಾತ್ರೆ 3ನೇ ದಿವಸ ಇವತ್ತು. ಹೀಗಾಗಿ ಕೇವಲ ಮುಂಜಾನೆ ಒಂದು 5-6 ಹುಡುಗರು ಬಂದಿದ್ದು, ಅವು ಹೋಗ್ಬಿಟ್ಟು. ಹೀಗಾಗಿ ನಾ ಒಂದು ಈ ವಿಡಿಯೋ ಮಾಡಾಕೊಂತೀನಿ. ದಯವಿಟ್ಟು ಮಕ್ಕಳಿಗೆ ನಾನೊಂದು ಏನು ವಿನಂತಿ ಮಾಡ್ಕೊತೀನಿ ಅಂತಂತಂದ್ರೆ, ಆದಷ್ಟು ನಿಮ್ಮ ಜೀವನದ ಒಂದು ಗುರಿ ಕಡೆ ನೀವು ಇದು ಮಾಡಿರಿ. ಯಾಕಂತಂದ್ರೆ ಮುಂದೆ ನಿಮ್ಗೆ ನಿಮ್ಮ ಒಂದು ಗುರಿನ ಮುಖ್ಯ. ನಿಮ್ಗೆ ಮುಂದೆ ಯಾರೂ ನಿಮ್ಗೆ ಕೊಡೋಂಗಿಲ್ಲ, 1 ರೂಪಾಯಿನೂ ಕೊಡೋಂಗಿಲ್ಲ ನಿಮ್ಗೆ ಯಾರು. ನೀವು ಏನೋ ಈಗ ಬಾಲ್ಯ ಇರ್ತೈತಿ, ತಂದೆ ತಾಯಿ ಒಂದು ಊಟ ಮಾಡ್ತೀರಿ, ತಂದೆ ತಾಯಿ ಮನೆಯೊಳಗೆ ಇರ್ತೀರಿ, ಅಪ್ಪ ದುಡ್ದಂಥ ರೊಕ್ಕ ತಿಂತೀರಿ, ಕಿಶೆದೊಳಗಿನ ರೊಕ್ಕ ತೊಗೊಂಡು ನೀವು ತಿಂತೀರಿ ಮಕ್ಕಳೇ. ಆದರೆ ಮುಂದೆ ನೀವು ಒಂದು 25-26 ವಯಸ್ಸಿಗೆ ಬಂದ ತಕ್ಷಣ ನಿಮಗೆ ಕನ್ಯೆ ನೋಡೋಕೆ ಪ್ರಯತ್ನ ಮಾಡ್ತಾರೆ. ಆದರೆ ಕನ್ಯೆ ನೋಡಕ್ಕೆ ಹೋತಂದ್ರೆ ಕೆಲಸ ಏನು ಮಾಡ್ತಾನೆ ಹುಡುಗ, ಎಷ್ಟನೇ ಸಾಲಿ ಕಲ್ತಾನೆ ಅಂತೇಳಿ ಕೇಳ್ತಾರೆ. ಅವಾಗ ನಿಮ್ಮ ಕಡೆ ಎಜುಕೇಷನ್ ಇಲ್ಲ ಅಂತಂದ್ರೆ ಯಾವುದೋ ಅದು SSLC ಫೇಲ್ ಆದ ಹುಡುಗಿನೋ ಇನ್ನೊಂದು ಎಂಥ ಹುಡುಗಿಗೋ ನಿಮ್ಗೆ ಕಟ್ಟಿಬಿಡ್ತಾರೆ. ಅದನ್ನು ಕಟ್ಟಿದ್ರೆ ಅಂತಂದ್ರೆ ಆಕಿನೇನು ಬಿಡ್ತಾಳೆ, ಆಕಿ ನಿಮ್ಮ ಹುಡುಗಿ ಅದು ಏನಂತಾಳೆ ಅಂತಂದ್ರೆ, ತಂದು ಹಾಕು, ದುಡ್ಡು ತಂದು ಹಾಕು. ನೀವರ ಒಂದು ಡಿಮಾಂಡ್ನೊಳಗೆ ಬೆಳೆದಿರ್ತೀರಿ, ಮಕ್ಕಳಾದವರು ಬೆಳೆದಿರ್ತೀರಿ. ಮುಂದೆ ನಿಮ್ಗೆ ಹೆಂಡತಿಗೆ ಏನಂತಂದ್ರೆ ನಿಮ್ಗೆ ಯಾವುದೇ ಕೆಲಸ ಮಾಡೋಕೆ ಬರ್ತಿರೋದಿಲ್ಲ. ನೌಕರಿ ಮಾಡ್ಬೇಕಂದ್ರೆ ಅಷ್ಟು ಎಜುಕೇಷನ್ ಇರಂಗಿಲ್ಲ ನಿಮ್ಮ ಕಡೆ. ಹಂಗಂತೇಳಿ ಹೊಲ್ದಾಗ ಕೆಲಸ ಮಾಡೋಕೆ ಅದು ರೂಢ ಇರಂಗಿಲ್ಲ. ಹಂಗಂತೇಳಿ ಸಿಕ್ಕ ಸಣ್ಣ ಕೆಲಸ, ಕಸ ಹೊಡಿಯೋದು ಇಂಥವೆಲ್ಲ ಅದು ನಿಮಗೆ ತುಂಬ ಬೇಜಾರಾಕೈತಿ. ಆವಾಗ ನೀವು ತಲೆ ಮೇಲೆ ಕೈ ಹೊತ್ಕೊಂಡು ಕುಂದಿರ್ತೀರಿ. ನಾನು ಏನೋ ಮಾಡಿದೆ, ನಾನು ಸಾಲಿ ಕಲಿ ವಯಸ್ಸಿನಾಗ ಅಡ್ಡಾಡಿದೆ, ಸಿನಿಮಾ ನೋಡಿದೆ, ಪಿಕ್ಚರ್ ನೋಡಿದೆ ಅಂತೇಳಿ ನಿಮ್ಗೆ ಏನಾಕೈತಿ ಅಂತಂದ್ರೆ ಮಕ್ಕಳೇ ನಿಮ್ಗೆ ಅವಾಗ ಅಹಸಾಸ ಆಕೈತಿ. ಆದರೆ ಆ ಥರ ಎಲ್ಲ ಆಗಬಾರ್ದು. ದಯವಿಟ್ಟು ಈಗ ಏನಪ್ಪ ಅಂತಂದ್ರೆ, ಸಮಯ ಇದ್ದಾಗ ನೀವು ಏನು ಗಾಳಿ ಬಿಟ್ಟಾಗ ತೂರ್ಕೊಂತಾರಲ್ಲ, ಅವಾಗ ನೀವು ಗಾಳಿ ಬಿಟ್ಟಾಗ ತೂರ್ಕೋಬೇಕು ಮಕ್ಕಳೇ. ಹೀಗಾಗಿ ನಾನು ಇವತ್ತು ಈ ವಿಡಿಯೋ ಮಾಡಿದ್ದೆ. ನಿಜವಾಗ್ಲೂ ಹೇಳ್ಬೇಕಂತಂದ್ರೆ, ನನ್ನ ಒಂದು ಯೂಟ್ಯೂಬ್ನಲ್ಲಿ ತುಂಬ ಸರ್ಚೇಬಲ್ ವಿಷಯ ಏನಂತೇಳಿ ನಮ್ಮ ಒಂದು ಯೂಟ್ಯೂಬ್ ಟೀಮ್ನವರು ನಮಗೊಂದು ವಿಷಯ ಬಂದಿತ್ತು ನಮ್ಮ ಮೊಬೈಲ್ನಲ್ಲಿ. ಜನರಿಗೆ ಮೋಟಿವೇಶನ್, ಮಕ್ಕಳಿಗೆ ಮೋಟಿವೇಶನ್ ಆಗುವಂಥ ವಿಷಯಗಳನ್ನೇ ಜನ ತುಂಬ ಸರ್ಚ್ ಮಾಡಿ ನೋಡ್ತಾರ. ಅಂದ್ರೆ ಅವರಿಗೆ ದಾರಿ ಕಾಣಲಾರ್ದಂಗೆ ಆಗೋದಕ್ಕೆ ಅವರು ಮಕ್ಕಳು ತುಂಬ ಸರ್ಚ್ ಏನು ಮಾಡಿದ್ರೆ ಏನಾಕೈತೆ ಅನ್ನೋದು ಜ್ಞಾನ ಇಲ್ಲಾರ್ದ ತುಂಬ ಅವರು ಸರ್ಚ್ ಮಾಡ್ತಾರಂತ ನಮಗೊಂದು ವಿಷಯ ಬಂದಿತ್ತು, ಸರ್ಚೇಬಲ್ ಮ್ಯಾಟ್ರ್ ಅಂಥೇಳಿ. ಹೀಗಾಗಿ ನಾನು ಮಕ್ಕಳಿಗೋಸ್ಕರ ಈ ಒಂದು ವಿಡಿಯೋ ಮಾಡಾಕೊಂತೀನಿ. ದಯವಿಟ್ಟು ಮಕ್ಕಳಾದವರು, ಯಾಕಂತಂದ್ರೆ ಇನ್ನು 1ನೇ ತದಿನೇಳ, ಇನ್ನು 2ನೇ ತದಿನೇಳ, ಇನ್ನು 7ನೇ ತದಿನೇಳ ಏನಂತಂದ್ರೆ, ಹನಿ ಹನಿ ಕೂಡಿದ್ರೆ ಹಳ್ಳ, ತೆನಿ ಕೂಡಿದ್ರೆ ರಾಶಿ ಅಂತ ಒಂದು ಗಾದೆ ಮಾತೈತಿ ಮಕ್ಕಳೇ. ಹೀಗಾಗಿ ನಿಮ್ಮ ಒಂದು ಅಮೂಲ್ಯವಾದಂಥ ಒಂದೊಂದು ಕ್ಷಣನೂ ನಿಮಗೆ ಏನೈತೆ ಅಂತಂದ್ರೆ ತುಂಬ ಇಂಪಾರ್ಟೆಂಟ್ ಇರ್ತೈತಿ ಮಕ್ಕಳೇ. ಹೀಗಾಗಿ ಆ ಒಂದು ಕ್ಷಣದ ಏನಪ್ಪ ಅಂತಂದ್ರೆ, ಒಂದು ಕ್ಷಣದ ನಿಮ್ಮ ಏನು ಸಮಯ ಐತಲ್ಲ, ಆ ಸಮಯವನ್ನು ನೀವು ತುಂಬ ಅದನ್ನು ಯೂಸ್ ಆಗಬೇಕದು ಪ್ರತಿಯೊಂದು. ಈಗ ಹೇಳಿದ್ನಲ್ಲ, ಎಷ್ಟು ಮಜಾ ಮಾಡ್ತೀರಿ ನೀವು ಜಾತ್ರೆಗೆ ಹೋದ್ರಿ. ಒಂದು ಗಾಡಿ, ಒಂದು ಟ್ಯಾಕ್ಟ್ರಿ ತೊಗೊಳಕ್ಕೆ ನೀವು ಎಷ್ಟು ಟೈಮ್ ತೊಗೋತೀರಿ, ಇಡೀ ದಿವಸ ಅಡ್ಡಾಡ್ತೀರಿ. ಬಜ್ಜಿ ತಿಂತೀರಾ, ಬಜ್ಜಿ ತಿನ್ನಿರಿ, ಐಸ್ ಕ್ರೀಮ್ ತಿಂತೀರಾ, ಐಸ್ ಕ್ರೀಮ್ ತಿನ್ನಿರಿ. 2 ನಿಮಿಷದ ಕೆಲಸ ಅದು. ಇಡೀ ದಿನ ಶಾಲೆ ಬಿಟ್ಟು ತಿರುಗಿ ಜೋಕಾಲಿ ಆಡ್ತೀರಾ, ಅದು 5 ನಿಮಿಷದ ಕೆಲಸ, ಜೋಕಾಲಿ ಆಡ್ರಿ. ಹೀಗಾಗಿ ಅದನ್ನು ನಾನು ಇವತ್ತು ಹೇಳ್ಬೇಕಂತೇಳಿ ಈ ಒಂದು ವಿಡಿಯೋ ಮಾಡಾಕೊಂತೀನಿ ಮಕ್ಕಳೇ. ಇನ್ನು ನಿಮ್ಗೆ
ಇನ್ನು ಕಾಲೇಜಿನ ಮಕ್ಕಳು, ಇದು ಪ್ರೈಮರಿ ಮಕ್ಕಳಿಗೆ ಆಯಿತು, ಇನ್ನು ಕಾಲೇಜಿನ ಮಕ್ಕಳಿಗೆ ನಾನೊಂದು ವಿಷಯ ಹೇಳಕ್ಕೆ ಪ್ರಯತ್ನ ಮಾಡ್ತೀನಿ. ಏನು ಕಾಲೇಜಿನ ಮಕ್ಕಳಿಗೆ ಹೇಳಕ್ಕೆ ಪ್ರಯತ್ನ ಮಾಡ್ತೀನಿ ಅಂತಂದ್ರೆ, ಕಾಲೇಜಿನ ಮಕ್ಕಳು ಒಂದು ವಯಸ್ಸಿಗೆ ಬಂದಿರ್ತೀರಿ ನೀವು ಮಕ್ಕಳಾದವರು, ಅವ್ರಿಗೆ ನಿಮಗೆ ಅವಾಗ ಆಕರ್ಷಣೆಗಳು ಪ್ರಾರಂಭ ಆಗ್ತವೆ. ಸಿನಿಮಾ ನೋಡ್ತಿರಲ್ಲ, ಸಿನಿಮಾದಲ್ಲಿ ಇರುವಂಗೇನೆ ಇಲ್ಲಿ ಏನೋ ಒಂದು ಹುಡುಗ ಹೋಗಿದ ತಕ್ಷಣ, ಹುಡುಗಿ ಹೋದ ತಕ್ಷಣ ಆ ಕಡೆ ಏನಪ್ಪ ಅಂತಂದ್ರೆ ಅದೇನೋ ಸಿನಿಮಾದಲ್ಲಿ ತೋರಿಸಿದ ಥರನ ನಿಮಗೂ ಏನೋ ಹಂಗೆ ಮಾಡಿದ್ರೆ ಹಂಗೆ ಮಾಡ್ಬೇಕನ್ನೋ ಭಾವನೆ. ಆದ್ರೆ ಅದೆಲ್ಲ ಶುದ್ಧ ಸುಳ್ಳು ಮಕ್ಕಳೇ. ಯಾಕಂತಂದ್ರೆ ಜೀವನ ಅನ್ನೋದು ತುಂಬ ಸೀರಿಯಸ್ ಅಂತಂದ್ರೆ ಒಂದು ಅದು ಎಷ್ಟು ಸೀರಿಯಸ್ ಅಂತಂದ್ರೆ ಲೈಫು ಒಂದು ಸಮಯಕ್ಕೆ ಹೇಳ್ತೀನಿ ನಾನು ನಿಮಗೊಂದು ಸ್ಟೂಡೆಂಟ್ ಲೈಫ್ ಅಂತಿರಲ್ಲ, ಆ ಸ್ಟೂಡೆಂಟ್ ಲೈಫ್ನಲ್ಲಿ ಮಾತ್ರ ನೀವು ತುಂಬ ಸೀರಿಯಸ್ ಆಗಿ ನೀವು ಜೀವನ ನಡೆಸಿದ್ರೆ ಮಾತ್ರ ನೀವು ಮುಂದೆ ಏನಂತಾರಲ್ಲ, ಒಂದು ನಿಮಿಷದ ಒಂದು ಪ್ರಯತ್ನ ನಿಮಗೆ 99 ನಿಮಿಷ ಸುಖವಾಗಿರುವಂಗೆ ಮಾಡುತ್ತಲ್ಲ. ಹಂಗೆ ಈ ಒಂದು 4ನೇ ಭಾಗ, ಈಗ ಉದಾಹರಣೆಗಾಗಿ 100 ವರ್ಷದಲ್ಲಿ ಕೇವಲ ಈ 10ರಿಂದ 20 ವರ್ಷ ನೀವು ತಗೊಳ್ಳಿ ಜೀವನದಲ್ಲಿ. ಈ 20 ವರ್ಷವನ್ನು ನೀವು ತುಂಬ ಕಠಿಣತೆಯಿಂದ ತುಂಬ ಪರಿಶ್ರಮ ಪಟ್ಟು ನೀವು ಮಕ್ಕಳಾದವರು ಅಭ್ಯಾಸ ಮಾಡಿರಿ, ಶಿಕ್ಷಕರಿಗೆ ಗೌರವ ಕೊಡ್ರಿ, ತಂದೆ ತಾಯಿಗೆ ಗೌರವ ಕೊಡ್ರಿ, ಒಳ್ಳೆ ಗೆಳೆಯರ ಸಹವಾಸ ಮಾಡಿರಿ. ನೆಗೆಟಿವ್ ಏನರ ನೀ ತೆಳ್ಳಗದಿ, ನೀ ಬೆಳ್ಳಗದಿ, ನೀ ಸ್ಮಾರ್ಟ್ ಇಲ್ಲ, ಯಾರು ಏನೇ ಅಂದರೂ ಇನ್ನೊಂದು ಹೇಳ್ತೀನಿ ರೀ ಮಕ್ಕಳೇ, ನಿಮಗೆ ಮಕ್ಕಳಿಗೆ ಏನು ಹೇಳ್ತೀನಿ ಅಂತಂದ್ರೆ, ಈ ಸೌಂದರ್ಯ ಅನ್ನೋದೈತಲ್ಲ, ಈ ಸೌಂದರ್ಯ ದೇವ್ರು ಕೊಟ್ಟದ್ದೊಂದು ಒಂದು ಕೊಡುಗೆ. ಇದು ಎಲ್ಲರಿಗೂ ಅವ್ರದ್ದೇ ಆದಂಥ ಒಂದು ಸೌಂದರ್ಯ ಇರ್ತೈತಿ. ಅದನ್ನು ನೀವು ಈಗ ಉದಾಹರಣೆಗಾಗಿ ಯಾವುದೋ ಒಂದು ಹುಡುಗಿನೂ ನನಗೆ ಮಾತಾಡಿಲ್ಲೋ, ಹುಡುಗ ನನಗೆ ಮಾತಾಡಿಲ್ಲೋ ಅಂತ ತಿಳ್ಕೊಂಡು ಓದೋದು ಬಿಟ್ಟು ತಿರ್ಗಾ ಕನ್ನಡಿ ಮುಂದೆ ನಿಂತ್ಕೊಳ್ಳೋದು, ಫೇರ್ ಆ್ಯಂಡ್ ಲವ್ಲಿ ಹಚ್ಕೊಳ್ಳೋದು, ಮೇಕಪ್ ಮಾಡ್ಕೊಳ್ಳೋದು, ಅದನ್ನೆಲ್ಲವೂ ಮಾಡಬಾರ್ದು ಮಕ್ಕಳೇ ನೀವು. ಯಾಕಂತಂದ್ರೆ ದೇವ್ರು ಕೊಟ್ಟಂಥ ಬಣ್ಣ, ದೇವ್ರು ಕೊಟ್ಟಂಥ ಆರೋಗ್ಯ ಇದೇ ಸರ್ವಶ್ರೇಷ್ಠವಾದದ್ದು. ಇದು ಫೇರ್ ಆ್ಯಂಡ್ ಲವ್ಲಿ, ಮೇಕಪ್ಪು ಇದೆಲ್ಲ ಬಾಹ್ಯವಾದದ್ದು. ನಮ್ಮ ನಿಜವಾದ ಸೌಂದರ್ಯ ಎಲ್ಲೈತಪ್ಪ ಅಂತಂದ್ರೆ ನಮ್ಮ ಆರೋಗ್ಯದಲ್ಲಿ ಐತಿ. ನಾವು ನಿಜವಾಗ್ಲಿ ಆರೋಗ್ಯವಾಗಿದ್ವಿ ಅಂತಂದ್ರೆ ಅದರಂಥ ಒಂದು ಏನಪ್ಪ ಅಂತಂದ್ರೆ ಸೌಂದರ್ಯ ಇನ್ನೊಂದಿಲ್ಲ ಮಕ್ಕಳೇ. ಹೀಗಾಗಿ ನೀವು 24 ತಾಸು ಕನ್ನಡಿ ಮುಂದೆ ನಿಂತ್ಕೊಳ್ಳೋದು, ಏನಪ್ಪ ಅಂತಂದ್ರೆ ಅದು ರೀಲ್ಸ್ ಮಾಡೋದು, ಅದರೆಲ್ಲ ನೀವು ಅದ್ರ ಕಡೆ ಲಕ್ಷ್ಯ ಕೊಡಬೇಡ್ರಿ. ಓದೋ ಸಮಯದಲ್ಲಿ ಮಾತ್ರ ನೀವೇನು ಮಾಡ್ಬೇಕಂತಂದ್ರೆ ಅಭ್ಯಾಸದ ಕಡೆ ಲಕ್ಷ್ಯ ಕೊಡ್ರಿ. ಶಿಕ್ಷಕರು ಏನು ಹೇಳ್ತಾರ, ಶಿಕ್ಷಕರು ಈಗ ಉದಾಹರಣೆಗಾಗಿ ಮನೆಯಲ್ಲಿ ಗೌರವಿಸ್ಕೊಡ್ಬೇಕು, ಎಲ್ಲರಿಗೂ ತಂದೆ ತಾಯಿಗೆ ಗೌರವ ಕೊಡಬೇಕು. ಕೆಟ್ಟ ಗೆಳೆಯರ ಸಹವಾಸ ಮಾಡಬಾರ್ದು ಮಕ್ಕಳಾದವ್ರು. ನೀವು ಕೆಟ್ಟ ಗೆಳೆಯರ ಸಹವಾಸನೂ ಸಹಿತ ನಿಮ್ಮ ಜೀವನವನ್ನು ಏನು ಮಾಡ್ತೈತದು, ನಿಮ್ಮನ್ನು ಅಡ್ಡದಾರಿಗೆ ಬೀಳಿಸುತ್ತೆ. ಆಮೇಲೆ ನಿಮಗೆ ಗೆಳೆಯರನೇ ಇಲ್ಲ ಅಂತೇಳಿ ನೀವು ನೀವೇನಪ್ಪ ಅಂತಂದ್ರೆ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ. ಯಾಕಂತಂದ್ರೆ ಗೆಳೆಯರ ಮುಖ್ಯ ಅಲ್ಲ, ನಿಮ್ಗೆ ಶಿಕ್ಷಕರಾದವ್ರು ಗೆಳೆಯರಾಗ್ತಾರೆ. ಎಲ್ಲರಿಗಿಂತ ಹೆಚ್ಚಾಗಿ ನಿಮ್ಮ ತಂದೆ ತಾಯಿನ ಒಳ್ಳೆಯ ಗೆಳೆಯರು. ನಿಮಗೆ ಎಲ್ಲರಿಗಿಂತ ಹೆಚ್ಚಾಗಿ ತಂದೆ ತಾಯಿನ ಒಳ್ಳೆಯ ಗೆಳೆಯರಾಗ್ತಾರೆ. ಹೀಗಾಗಿ ಬಾರಪ್ಪ. ಹೀಗಾಗಿ ಮಕ್ಕಳೇ, ಅದು ಏನಾಗಿತ್ತು, ಯೂಟ್ಯೂಬ್ನೊಳಗೆ ಹೆಚ್ಚು ಮಕ್ಕಳು ಮೋಟಿವೇಶನಲ್ ವಿಡಿಯೋ ಸರ್ಚ್ ಮಾಡ್ತಾರಂತ. ಹೀಗಾಗಿ ನಮ್ಮ ಒಂದು ಏನಪ್ಪ ಅಂತಂದ್ರೆ ಯೂಟ್ಯೂಬ್ನಲ್ಲಿ ಒಂದು ಇದು ಬಂದಿತ್ತು, ಅಪ್ಡೇಟ್ ಬಂದಿತ್ತು. ಹೀಗಾಗಿ ನಾ ಏನು ಮಾಡತ್ತೀನಿ ಅಂತಂದ್ರೆ ಈ ಕಾಲೇಜಿನ ಮಕ್ಕಳ ಸಲುವಾಗಿ ವಿಡಿಯೋ ಮಾಡತ್ತೀನಿ. ಶ್ರೀಶೈಲ ಕಾಲೇಜಿನ ಮಕ್ಕಳ ಸಲುವಾಗಿ ವಿಡಿಯೋ ಮಾಡತ್ತೀನಿ. ಏನಪ್ಪ ಅಂತಂದ್ರೆ ದಯವಿಟ್ಟು ಈ ಒಂದು ವಿಡಿಯೋ ಮಾತ್ರ ಜರೂರು ಕಾಲೇಜ್ ಮಕ್ಕಳು ನೋಡಲೇಬೇಕಂತೇಳಿ ನಂದೊಂದು ಕಳಕಳಿಯ ವಿನಂತಿ. ಯಾಕಂತಂದ್ರೆ ಈಗ ನಿಮಗೆಲ್ಲರೂ ಅನಿಸುತ್ತೆ, ನಾ ಕರ್ಗದೀನಿ, ನಾನು ಏನೋ ನನಗೆ ಓದಕ್ಕೆ ಬರೋದಿಲ್ಲ, ಅಥವಾ ನಾನು ಹೆಂಗೋದೀನಿ, ನನಗೆ ಯಾರೂ ಗೆಳೆಯರಿಲ್ಲ. ಅದನ್ನು ಯಾವುದನ್ನು ತಲೆ ಕೆಡಿಸ್ಕೋಬೇಡ್ರಿ ಮಕ್ಕಳೇ ನೀವು. ಯಾಕಂದ್ರೆ ನಿಮ್ಗೆ ಎಲ್ಲರಿಗಿಂತ ಹೆಚ್ಚಿಗೆ ಒಳ್ಳೆಯ ಗೆಳೆಯರಪ್ಪ ಅಂತಂದ್ರೆ ತಂದೆ ಮತ್ತು ತಾಯಿ, ಅವರೇ ನಿಮಗೆ ಅತ್ಯುತ್ತಮ ಗೆಳೆಯರು. ಅವ್ರಕ್ಕಿಂತ ಎಲ್ಲರಿಗಿಂತ ಹೆಚ್ಚಿನ ಗೆಳೆಯರು ಇರೋಕ್ಕೆ ಸಾಧ್ಯನೇ ಇಲ್ಲ. ಹೌದಿಲ್ಲಪ್ಪ ಶ್ರೀಶೈಲ? ಹೌದೇನಿಲ್ಲ? ನಿಮ್ಮ ಸುಖ ದುಃಖವನ್ನು ತಂದೆ ತಾಯಿ ಮುಂದೆ ಹೇಳ್ಕೋರಿ. ಅದ್ರ ಹೊರತಾಗಿನೂ ನಿಮಗೆ ಆಮೇಲೆ ಅದ್ರ ನಂತರ 2ನೇ ಗೆಳೆಯರು ಯಾರು? ಗುರುಗಳಾಗ್ತಾರೆ. ಗುರುನೂ ಹೌದು ಮತ್ತು ಗೆಳೆಯರನೂ ಹೌದು. ಯಾಕಂದ್ರೆ ಏನೇ ನಿಮ್ಮ ಒಂದು ಸಮಸ್ಯೆಗಳನ್ನು ಅಭ್ಯಾಸದಲ್ಲಿ ಕುರಿತಂಥದ್ದು ಏನರ ಒಂದು ಹೇಳಿ, ಹಂಗೇನರ ನಿಮ್ಗೆ ಶಿಕ್ಷಕರು ಕ್ಲೋಸ್ ಇದ್ರಂದ್ರೆ ಅವ್ರ ಜೋಡಿ ನಿಮ್ಮದು ಒಂದು ವೈಯಕ್ತಿಕ ಮಾಹಿತಿಗಳನ್ನು ಹಂಚ್ಕೋರಿ. ಆಮೇಲೆ 3ನೇದಾಗಿ ಬರ್ತಾರೆ ಹಿರಿಯರು. ನಿಮ್ಮ ಮನೆಯಲ್ಲಿರುವಂಥ ಹಿರಿಯರ ಜೋಡಿ ನೀವು ಅತ್ಯುತ್ತಮವಾದಂಥ ಬಾಂಧವ್ಯ ಹೊಂದಿದ್ರಂದ್ರೆ, ಅಜ್ಜ ನನಗೆ ಹಿಂಗಾಗೈತಿ, ನನಗೆ ಹಿಂಗೆ ಸಮಸ್ಯೆ ಆಗೈತಿ, ಹಿಂಗೆ ಆರೋಗ್ಯ ಸಮಸ್ಯೆ ಆಗೈತಿ, ಹಿಂಗೆ ನನಗೆ ಬೈತಾರೆ ಹೇಳ್ರಿ ನೀವು. ನಿಮಗೊಂದು ಸರಿಯಾದ ಮಾರ್ಗದರ್ಶನ ಕೊಡ್ತಾರೆ ನಿಮ್ಮ ಮನ್ಯಾಗ ಹಿರಿಯರು. ಅದು ಬಿಟ್ಟು ಗೆಳೆಯರ ಜೋಡಿ ಸೇರಿಕೊಂಡು ಆಕಿ ನನಗೆ ಹಂಗಂದ್ಲು, ಆ ಹುಡುಗಿ ನನಗೆ ಹಂಗಂದ್ಲು, ನಾಳೆಗೆ ಆಕಿನ ಹಂಗೆ ಮಾಡೋನು, ಆಕಿ ಹಿಂಗೆ ಪೀಡ್ಸೋನು, ಅವ್ರ ಗೆಳೆಯರ ಜೋಡಿ ಮಾತು ಕೇಳಿ ನೀವು ಆ ಹುಡುಗಿನ ಪೀಡಿಸೋದಾಗಿರಲಿ, ಆಕಿಗೆ ಏನೋ ಒಂದು ಲೆಟ್ರ್ ಕೊಡಕ್ಕೆ ಹೋಗಿ
ಮೈ ಎಲ್ಲ ಮೈ ಹುಳಿ ಎಲ್ಲ ಬಡಿಸ್ಕೊಂತೀರಿ ಮಕ್ಕಳೇ ನೀವು. ಹೀಗಾಗಿ ಗೆಳೆಯರು ಹೌದಿಲ್ಲಪ್ಪ ಶ್ರೀಶೈಲ? ಮಕ್ಕಳಾದವರು ಏನಪ್ಪ ಅಂತಂದ್ರೆ ಮೊದಲನೇದಾಗಿ ತಂದೆ ತಾಯಿ ಸಲಹೆ ತಗೋರಿ. ನೀವು ಏನೇ ಮಾಡ್ತಿರಲ್ಲ ತಂದೆ ತಾಯಿ ಸಲಹೆ ತಗೋಲಾರ್ದ ನೀವೇನು ಮಾಡಬೇಡ್ರಿ. ಅದರ ನಂತರ ದೇವರಂತರೂ ಕಾಯಂ ನಮ್ಮನ್ನು ಕಾಯ್ದೆ ಕಾಯ್ತಾನೆ ಮಕ್ಕಳೇ. ಹೀಗಾಗಿ ದಯವಿಟ್ಟು ಏನಪ್ಪ ಅಂತಂದ್ರೆ ಈ ಒಂದು ಕಾಲೇಜು ಶಿಕ್ಷಣ ಸಮಯದಲ್ಲಿ ನೀವು ಅತ್ತಾಗಿತ್ತಾಗ ಏನಪ್ಪ ಅಂತಂದ್ರೆ ಈಗ ನಮ್ಮ ಕಾಲಕ್ಕೆ ನಮ್ಮ ಗುರುಗಳು ಹೇಳ್ತಿದ್ರು, ನಮ್ಮ ಶ್ರೀಶೈಲ ನಮ್ಮ ಕಾಲಕ್ಕೆ ನಮ್ಮ ಪಟ್ನ ಸರ್ ಅಂತೇಳಿ, ನಮ್ಮ ಚಿಕ್ಕೂರು ಮಠ ಸರ್ ಅಂತೇಳಿ ನಮಗೆ ಒಂದು ಏನು ಹೇಳ್ತಿದ್ರು ಅಂತಂದ್ರೆ ಒಂದು ಮಾತು ಹೇಳ್ತಿದ್ರು. ಈ ಸಮಾಜ ಅನ್ನೋದೊಂದು ಐತಲ್ಲ, ಈ ಸಮಾಜ ಅನ್ನೋದೊಂದು ಇದಂತಿದ್ರು ಸಮುದ್ರ ಇದ್ದಂಗೆ. ಈ ಸಮುದ್ರದಲ್ಲಿ ನೀರು ಹಾಕ್ತೀವಿ ನಾವು, ನೀರು ಮತ್ತು ಹಾಲು ಕುಡಿಸ್ತೀವಿ. ನೀರು ಮತ್ತು ಹಾಲು ಕುಡಿಸಿದಾಗ ಒಂದು ಹಂಸ ಪಕ್ಷಿ ಏನು ಮಾಡ್ತೈತೆ ಅಂತಂದ್ರೆ ಆ ನೀರು ತೊಗೊಳೋದಿಲ್ಲ ಅಂತದ ಹಂಸ ಪಕ್ಷಿ, ಕೇವಲ ಹಾಲನ್ನು ಮಾತ್ರ ಕುಡಿತೈತೆ ಅಂತದ ಹಂಸ ಪಕ್ಷಿ. ಹಂಗೆ ನಮ್ಮ ಸರ್ ಏನು ಹೇಳ್ತಿದ್ರು, ಹಂಸ ಪಕ್ಷಿ ಥರ ಆಗ್ಬೇಕಂತ ನಾವು. ಸಮಾಜ ಅಂದಮೇಲೆ ಎಲ್ಲಾನು ಇರ್ತಾವೆ ಮಕ್ಕಳೇ, ಎಲ್ಲಾನು ಇರ್ತಾವೆ. ಕೆಟ್ಟದ್ದು ಇರ್ತೈತಿ, ಚಲೋನು ಇರ್ತೈತಿ, ಹೊಲಸು ಇರ್ತೈತಿ, ಕೆಟ್ಟ ಜನನೂ ಇರ್ತಾರ. ಅದರಲ್ಲಿ ನಿಮಗೇನು ಬೇಕು? ಅಭ್ಯಾಸ ಬೇಕು. ಈಗ ಉದಾಹರಣೆಗಾಗಿ ಟಿವಿ ನೋಡ್ಕೊಂತಿರ್ತೀರಿ ನೀವು, ಹೌದಾ? ಟಿವಿ ನೋಡ್ಕೊಂತಿರ್ತೀರಿ. ಟಿವಿ ನೋಡ್ಬೇಕಾದಂದ್ರೆ ಅದರಲ್ಲಿ ಒಂದಿಷ್ಟು ಕೆಟ್ಟ ಸೀನ್ಗಳು ಬರ್ತಾವೆ. ಆ ಕೆಟ್ಟ ಸೀನು ಬರುವಾಗ ನೀವು ಎದ್ದು ಹೋಗ್ಬಿಡ್ರಿ, ಅವಾಗ ಅವ್ನು ನೋಡ್ಬೇಡ್ರಿ. ಅವನ್ನೆಲ್ಲ ಸಿನಿಮಾ ಅಂತ ನೋಡಕ್ಕೆ ಕುಂದಿರ್ತೀರಿ, ಅಥವಾ ಏನೋ ನ್ಯೂಸ್ ಅಂತ ನೋಡಕ್ಕೆ ಕುಂದಿರ್ತೀರಿ, ಕಡಿ ಹೊಡಿ ಬಡಿ ಅನ್ನುವಂಥ ಸೀನ್ ಬರ್ತಾವೆ. ಆ ಟೈಮ್ನೊಳಗೆ ಅಂತ ಮೈಂಡ್ ರ್ಯಾಶ್ ಆಗುವಂಥ ವಿಡಿಯೋಗಳನ್ನು ನೀವು ನೋಡಬೇಡ್ರಿ. ಮಕ್ಕಳು ನಿಮಗೇನು ಬೇಕು? ನಾಲೆಜೇಬಲ್ ಅಥವಾ ಏನರ ಒಂದು ಕ್ವಿಜ್ಜು ಅಥವಾ ಏನೋ ನ್ಯೂಸು, ಒಳ್ಳೆಯ ಏನು ಸಾಮಾಜಿಕ ಕಳಕಳಿ ಉಳ್ಳಂಥ ಒಂದು ವಿಡಿಯೋಗಳು ಫೋನಿನಲ್ಲಾದರೂ ಅಷ್ಟೇ. ಫೋನ್ ತೆಗೆದ್ರೆ ಸಾಕು, ನಿಮಗೆ ಮಕ್ಕಳಿಗೆ ಬೇಡವಾದಂಥವು ಏನೇನೋ ಕೆಟ್ಟ ವಿಚಾರಗಳು ಬರ್ತಿರ್ತಾವೆ ಮಕ್ಕಳೇ. ಆದರೆ ನೀವು ಅದನ್ನೆಲ್ಲ ಅವಾಯ್ಡ್ ಮಾಡಬೇಕು. ಯಾಕಂತಂದ್ರೆ ಜಗತ್ತಿರೋದು ಕೆಟ್ಟದ್ರ ಮೇಲೆ ಮತ್ತು ಒಳ್ಳೆಯದ್ರ ಮೇಲೆ ನಡೆದೈತಿ. ಆದರೆ ನಿಮಗೇನು ಬೇಕು? ಅದರಲ್ಲಿರುವಂಥ ಒಂದು ಪಾಠ ಅಥವಾ ಒಳ್ಳೆಯ ಒಂದು ಸಮಾಜಕ್ಕೆ ಬೇಕಾದಂಥ ಒಂದು ನಿಮ್ಗೆ ಸೋಷಿಯಲ್ ಆಗಿ ಏನು ಬೇಕು ಅದನ್ನು ಮಾತ್ರ ನೀವು ನೋಡಿರಿ. ಅದು ಬಿಟ್ಟು ಸರ್ಚ್ ಮಾಡಿ ನಿಮಗೆ ಮೈಂಡಿಗೆ ರ್ಯಾಶ್ ಆಗುವಂಥ, ನಿಮ್ಮ ವಯಸ್ಸಿಗೆ ಮೀರಿದಂಥ ವಿಷಯಗಳು ತುಂಬ ಬರ್ತಿರ್ತಾವೆ, ಫೋನಿನಲ್ಲಿ ಬರ್ತಿರ್ತಾವೆ. ಯಾಕಪ್ಪ? ಆ ಥರದ ವಿಡಿಯೋಗಳನ್ನು ನೀವು ದಯವಿಟ್ಟು ನೋಡಿ. ಒಂದು ಕ್ಷಣ ನೀವು ಏನಾರ ಆ ಥರ ನೀವು ಯಾಮಾರಿದ್ರಿ ಅಂತಂದ್ರೆ ನಿಮ್ಮ ಜೀವನನ ಸರ್ವನಾಶ ಆಕೈತಿ ಮಕ್ಕಳೇ. ಹೀಗಾಗಿ ನಾನು ಈ ಒಂದು ನಿಮ್ಮ ಎಲ್ಲರಿಗೆ ಏನೋ ಒಂದು ಯಾರಿಗಾರ ಅವಶ್ಯಕತೆ ಇದ್ದವರು ನೋಡ್ರಿ, ಅವಶ್ಯಕತೆ ಇರಲಾರ್ದವ್ರು ಬಿಡ್ರಿ. ದಯವಿಟ್ಟು ನಿಮ್ಮ ಜೀವನವನ್ನು ಹಾಳು ಮಾಡಿಕೊಂಡು ನಿಮ್ಮ ಜೀವನವನ್ನು ನರಕ ಮಾಡ್ಕೋಬೇಡ್ರಿ ಅಂಥೇಳಿ ನಂದೊಂದು ಕಳಕಳಿಯ ವಿನಂತಿ. ಮತ್ತೇನಪ್ಪ ಅಂತಂದ್ರೆ ಎಂದಿಗೂ ತಂದೆ ತಾಯಿಗೆ ದುಃಖ ಕೊಡುವಂಥ ಕೆಲಸಗಳನ್ನು ಮಾಡಬೇಡ್ರಿ. ಉದಾಹರಣೆಗಾಗಿ ಏನಾಯಿತು, ಮೊನ್ನೆ ಒಂದು ಹುಬ್ಬಳ್ಳಿಯಲ್ಲಿ ಒಂದು ಕೇಸ್ ಆಯಿತು ಶ್ರೀಶೈಲ ಹುಬ್ಬಳ್ಳಿಯಲ್ಲಿ ಕೇಸ್ ಏನಾಯ್ತು, ಆ ತಾಯಿ ಟೀಚರ್, ಈ ಹುಡುಗ ಇವನು ಒಂದು ಕಾಲೇಜಿನ ಹುಡುಗ, ಆ ಯಾವುದೋ ಒಂದು ಹಿಂದೂ ಹುಡುಗಿನ ಪ್ರೀತಿ ಮಾಡಿದ, ಆಕಿ ಒಲ್ಲೆ ಅಂತಂದ್ರೆ ಆಕಿನ ಕೊಲೆ ಮಾಡಿದ. ಅದರಿಂದ ಯಾರಿಗೆ ನೋವಾತು ಮಕ್ಕಳೇ? ತಂದೆ ತಾಯಿ ತಲೆ ತೆಗೆಸುವಂಗಾತು. ನೀವು ಮಾಡಿದಂಥ ತಪ್ಪಿಗೆ ಇಂಥವು ಸಾಕಷ್ಟು ಘಟನೆಗಳು ನಡೀತಾವಲ್ಪ ಶ್ರೀಶೈಲ. ನಾವು ಮಾಡುವಂಥ ಕಾರವಾರಕ್ಕೆ ಮನಿ ಮಠ ಪೊಲೀಸರು ಬರ್ತಾರ, ತಂದೆ ತಾಯಿನ ಹಿಡ್ಕೊಂಡು ಹೋಗ್ತಾರ. ಅವ್ರು ಎಷ್ಟು ನೋವಾಗುತ್ತೆ ಆ ಟೈಮ್ನೊಳಗೆ, ತಂದೆ ತಾಯಿಗೆ ತುಂಬ ನೋವಾಗುತ್ತೆ ಮಕ್ಕಳೇ. ಹೀಗಾಗಿ ನಿಮಗೆ ನೋಡ್ರಿ, ಏನಪ್ಪ ಅಂತಂದ್ರೆ ನೀವು ಒಂದು ಸಾಧನೆ ಮಾಡ್ರಿ. ಎಷ್ಟು ಬೇಕಷ್ಟು ನಿಮ್ಮ ಜೀವನಕ್ಕೆ ಬೇಕಾದಂಥ ನಿಮ್ಮ ಮದುವೆ ವಿಚಾರ ಆಗಿರಲಿ, ನಿಮ್ಮ ಹಣದ ವಿಚಾರ ಆಗಿರಲಿ, ಎಷ್ಟು ನಿಮ್ಗೆ ದೇವ್ರು ಕೊಡ್ತಾನಂತಂದ್ರೆ ಮದುವೆ ಆಗಾಗ ಹೆಣ್ಣು ಹುಡುಗಿಯರ ಲೈನ್ ಹಿಡಿತಾರ, ಹುಡುಗಿಯರಾಗಿದ್ದಾರೆ ಮದುವೆ ಆಗಾಕ ಗಂಡು ಹುಡುಗರು ಲೈನ್ ಹಿಡಿತಾರ. ಅದು ಬಿಟ್ಟು ಸ್ಕೂಲಿನ ಟೈಮ್ನಲ್ಲಿ ಎಲ್ಲೇ ಒಂದು ಸಿನಿಮಾ ನೋಡಿದ್ದು ಅದನ್ನ ನೆನಪು ಮಾಡಿಕೊಂಡು ಸಿನಿಮಾದ ಗತಿನ ಮಾಡಕ್ಕೆ ಹೋಗಿ ನಿಮ್ಮ ಜೀವನ ಹಾಳು ಮಾಡಿಕೊಂಡು ಆ ಬಾವಿ ಬಿದ್ದು ಅಥವಾ ಕೆರೆ ನೋಡಿಕೊಂಡು ತಂದೆ ತಾಯಿಗೆ ಹೊಟ್ಟಿ ಉರಿಸಿ ತಂದೆ ತಾಯಿ ಕುತ್ಕೊಂಡು ಹತ್ತು, ಅದೆಲ್ಲ ನಿಮ್ಗೆ ಏನೂ ಮಾಡೋಕ್ಕಾಗೋದಿಲ್ಲ. ನೀವು ಭೂಮಿ ಮೇಲೆ ಹುಟ್ಟಿದ ಮೇಲೆ ಯಾವ ಸಾಧನೆನೂ ನೀವು ಮಾಡೋಕ್ಕಾಗೋದಿಲ್ಲ ಮಕ್ಕಳೇ. ದಯವಿಟ್ಟು ಇದನ್ನು ಕಾಲೇಜಿನ ಮಕ್ಕಳಿಗಾಗಿ ಮಾಡಾಕೊಂತೀನಿ ನಾನು. ಹೀಗಾಗಿ ದಯವಿಟ್ಟು ಇದನ್ನು ಯಾರಾದರೂ ಕಾಲೇಜಿನ ಮಕ್ಕಳು ನೋಡ್ತಾ ಇದ್ರೆ ನಿಮ್ಗೊಂದು ನಾನು ಕೈ ಮುಗಿದು ಏನು ಕೇಳ್ಕೊತೀನಿ ಅಂದ್ರೆ, ಮೊದಲನೇದಾಗಿ ತಂದೆ ತಾಯಿ ಎಂದೂ ನೋವು ಮಾಡಕ್ಕೆ ಹೋಗ್ಬೇಡ್ರಿ ಮಕ್ಕಳೇ. ಅದ್ರ ನಂತರ ಶಾಲಾ ಶಿಕ್ಷಕರಿಗೆ ಎಂದೂ ನೋವು ಮಾಡಕ್ಕೆ ಹೋಗ್ಬೇಡ್ರಿ. ಯಾಕಂತಂದ್ರೆ ನಿಮಗೆ ಯಾರು ನಂಬ್ಯಾರ? ಮನ್ಯಾಗ ತಂದೆ ತಾಯಿ ನಂಬ್ಯಾರ, ಸ್ಕೂಲಿನಲ್ಲಿ ಶಿಕ್ಷಕರು ನಂಬ್ಯಾರ ನಿಮ್ಗೆ, ಹೌದಾ? ಏನು ನಂಬ್ಯಾರ? ನಮ್ಮ ಮಕ್ಕಳು ಕಲಿತು ಬರ್ತಾರ, ನಮ್ಮ ಮಕ್ಕಳು ಏನೋ ಸಾಧನೆ ಮಾಡ್ತಾರಂತ ಮನ್ಯಾನ ತಂದೆ ತಾಯಿ ನಂಬಿದ್ರೆ, ಶಿಕ್ಷಕರು ಏನು ನಂಬಿರ್ತಾರ? ನಮ್ಮ ಮಕ್ಕಳು ಏನೋ ಮಾಡಿ ನಮ್ಮ ಸಾಲಿ ಹೆಸರು ತರ್ತಾರಂತ ಶಿಕ್ಷಕರು ನಂಬುತ್ತಾರೆ. ಯಾಕಪ್ಪ ಶ್ರೀಶೈಲ? ನಂಬ್ತಾರ. ಆದ್ರೆ ನೀವು ಎರಡರ ನಡಬರ್ಕ ನಿಮ್ಮದೇ ಆದಂಥ ವೇನಲ್ಲಿ ಎಲ್ಲೇ ಒಂದು ಹುಡುಗಿ ಸಿಕ್ಕಲು, ಎಲ್ಲೇ ಒಂದು ಹುಡುಗ ಸಿಕ್ಕ, ಎಲ್ಲೋ ಸಿನಿಮಾದ ಸ್ಟೈಲ್ ಮಾಡಕ್ಕೆ ಹೋಗಿ, ಎಲ್ಲೋ ಹೋಟೆಲ್ನಾಗ ಊರಿಗೆ ಹೋಗಿ ಓಡಿ ಹೋಗಕ್ಕೆ ಹೋಗಿ ಅವ್ರ ಕೈಯಾಗ ಸಿಕ್ಕಾಕೊಂಡು ಇವ್ರ ಕೈಯಾಗ ಸಿಕ್ಕಾಕೊಂಡು ಇನ್ನೊಂದು ಏನಪ್ಪ ಇನ್ನೊಂದು ಶ್ರೀಶೈಲ ಮೊನ್ನೆ ಏನಾಯ್ತು ಗೊತ್ತಾ? ಯಾರ್ದೋ ಒಂದು ಇದು ಹುಡುಗಿ ಮನೆಯವ್ರಿಗೆ ಹುಡುಗ ಏನು ಮಾಡ್ಯಾನ, ದೊಡ್ಡ ಕಾಸ್ಟಿನ ಹುಡುಗಿಗೆ ಇವನು ಕಡಿಮೆ ಕಾಸ್ಟಿನ ಹುಡುಗ ಏನೋ ಒಂದು ಪ್ರೀತಿ ಪ್ರೇಮ ಅಂತ ಹೋಗ್ಯಾರ ಮಕ್ಕಳೇ. ಏನಾಯಿತು,
ಆ ಹುಡುಗನ ತಾಯಿಗೆ ಬೆತ್ತಲೆ ಮಾಡಿ ಏನೋ ಬಡದಾರಂತ ನ್ಯೂಸ್ ನೋಡಿದೆ ನಾ. ಬೆತ್ತಲೆ ಸಿರಿ ಕಳೆದು ಬಡದು ಬಿಟ್ರು. ಯಾಕಂತಂದ್ರೆ ಇವನು ಕೆಳಜಾತಿ ಹುಡುಗ ಅಂತೇಳಿ. ಆದ್ರೆ ನಾನು ಏನಂತೀನಿ, ನಿಮ್ಗೇನು ಹೆಣ್ಣು ಸಿಗೋದಿಲ್ಲೋ, ಏನು ಗಂಡು ಸಿಗೋದಿಲ್ಲೋ? ನೀವು ಮಾಡುವಂಥ ಕಾರವಾರಕ್ಕೆ ನಿಮ್ಮ ತಂದೆ ತಾಯಿಗೆ ಯಾಕೆ ಬಡಿಸ್ತೀರಿ? ನಿಮ್ಮ ತಂದೆ ತಾಯಿಗೆ ಯಾಕೆ ತಲೆ ತಗ್ಸೋಂಗೆ ಮಾಡ್ತೀರಿ? ಮಕ್ಕಳೇ, ದಯವಿಟ್ಟು ನಾ ಈ ಒಂದು ವಿಡಿಯೋದ ಮೂಲಕ ಇಡೀ ಸಮಾಜದ ಮಕ್ಕಳಿಗೆ, ಎಲ್ಲ ಒಂದು ಕಾಲೇಜು ಮಕ್ಕಳಿಗೆ ನಾನು ಏನು ವಿನಂತಿ ಮಾಡ್ಕೊತೀನಿ ಅಂತಂದ್ರೆ, ದಯವಿಟ್ಟು ತಪ್ಪು ದಾರಿಗೆ ಹೋಗಕ್ಕೆ ಹೋಗ್ಬೇಡ್ರಿ. ತಂದೆ ತಾಯಿ ಮನಸ್ಸು ನೋಯ್ಸಕ್ಕೆ ಹೋಗ್ಬೇಡ್ರಿ. ಆಮೇಲೆ ಏನು ಮಾಡ್ತಿರೋ ಗೊತ್ತಿಲ್ಲ, ಮೊಬೈಲ್ ನೋಡ್ತೀರ, ಏನು ನೋಡ್ತಿರೋ, ನಿಮ್ಮ ಉಪಯುಕ್ತವಾದಂಥ ಈಗ ನೋಡ್ರಿ. ಆಮೇಲೆ ಗೇಮಿಗೆ ಬರೋಣ. ಈಗ ಗೇಮು ಅದೇನೋ ಅಡಿಕ್ಟ್ ಆಗಿ ಏನೋ ಒಂದು ಜೀವನನ ಹಾಳು ಮಾಡ್ಕೊಂಡ್ಬಿಡ್ತಾರೆ. ಅದು ಪಬ್ಜಿ ಗಿಬ್ಜಿ ಅಂತಾರಲ್ಲ ಸಿರಿಶೀಲ, ಪಬ್ಜಿ ಆಡಂತರೂ ಇಡೀ ಜೀವನನ ಹಾಳು ಮಾಡ್ಕೊತಾರೆ, ಹುಚ್ಚರಾಗ್ತಾರ, ಅಡಿಕ್ಟ್ ಆಗಿ ಅಮೂಲ್ಯವಾದಂಥ ಒಂದು ಸಮಯವನ್ನು ಹಾಳು ಮಾಡ್ಕೊತಾರೆ. ಜೀವನ ಅಂದ್ರೆ ಏನ್ರಿ? ಜೀವನ ಅಂದ್ರೇನು? ಒಂದು ಧ್ಯಾನ, ಒಂದು ದಾನ, ಒಂದು ಜ್ಞಾನ, ಮೂರೂ ಇರಬೇಕು. ಹೌದಾ? ದಾನನೂ ಇಲ್ಲ, ಜ್ಞಾನನೂ ಇಲ್ಲ ಅಂತೇನು? ಇನ್ನೊಂದು ಜ್ಞಾನ, ದಾನ ಮತ್ತು ಇನ್ನೊಂದು ಧ್ಯಾನ. ಈ ಮೂರೂ ಇಲ್ಲ ಜೀವನದಲ್ಲಿ. ನರಕದು. ಧ್ಯಾನ ಮಾಡಿದ್ರೆ ದೇವ್ರು ಸಿಗ್ತಾನ, ಜ್ಞಾನ ಮಾಡಿದ್ರೆ ಒಳ್ಳೆ ವಿದ್ಯೆ ಸಿಗುತ್ತೆ, ದಾನ ಮಾಡಿದ್ರೆ ಪುಣ್ಯ ಸಿಗುತ್ತೆ. ಇವು ಮೂರೂ ಇಲ್ಲ ಮಕ್ಕಳೇ ನಿಮ್ಮಲ್ಲಿ. ಏನು ಮಾಡ್ತೀರಿ ಹಂಗಾರೆ ಜೀವನದಲ್ಲಿ? ಏನು ಮಾಡ್ತೀರಿ? ಒಂದು ದಿವ್ಸ ಹುಟ್ತೀವಿ, ಒಂದು ದಿವ್ಸ ಸಾಯ್ತೀವಿ. ನಾ ಹೌದಿಲ್ಪ? ಒಂದು ದಿವ್ಸ ಹುಟ್ತೀವಿ, ಒಂದು ದಿವ್ಸ ಸಾಯ್ತೀವಿ. ಶಾಶ್ವತ ಆಗಂತೂ ಇರಾಕ್ ಬಂದಿಲ್ಲ. ಇನ್ನೊಂದು ಹೇಳ್ತೀನಿ, ನಾನು ಸಿನಿಮಾದವ್ರ ಬಗ್ಗೆ ಎಂದೂ ಕೆಟ್ಟ ಮಾತಾಡೋದಿಲ್ಲ. ಯಾಕಂದ್ರೆ ಅವ್ರ ಹೊಟ್ಟೆಪಾಡಿಗಾಗಿ ಅಥವಾ ಏನೋ ಒಂದು ವಿಚಾರವನ್ನು ತೋರಿಸ್ಬೇಕಾಗಿರ್ತೈತೆ ಅವರು. ಆದ್ರೆ ಅವ್ರಿಗೆ ಒಂದಿಷ್ಟು ಏನೋ ಒಂದಿಷ್ಟು ನಗು ಅಳು ಇನ್ನೊಂದಿಷ್ಟು ಏನೋ ತೋರಿಸ್ಲಿಕ್ಕಂತಂದ್ರೆ ಸಿನಿಮಾ ಓಡುವುದಿಲ್ಲ ಅನ್ನೋ ಕಾರಣಕ್ಕಾಗಿ ಅಥವಾ ಅಟ್ರಾಕ್ಷನ್ ಆಗೋದಿಲ್ಲ ಅನ್ನೋ ಕಾರಣಕ್ಕಾಗಿ ಅವರು ಸ್ವಲ್ಪ ಏನೋ ಮಿರ್ಚಿ ಮಸಾಲ ಹಾಕಿ ತೋರಿಸ್ತಿರ್ತಾರೆ ಮಕ್ಕಳೇ. ಆದ್ರೆ ನಿಮಗದು ಸರಿ ತಪ್ಪು ಗೊತ್ತಾಗ್ಲಾರ್ದ ನೀವು ಅದರಂಗ ಮಾಡಕ್ಕೆ ಹೋಗಿ. ಉದಾಹರಣೆಗೆ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ನೋಡೋಣ. ಶ್ರೀಶೈಲ ಇಂಟರ್ ಕ್ಯಾಸ್ಟ್ ಯಾವುದೋ ಒಂದು ಬೇರೆ ಬೇರೆ ಜಾತಿ ಹುಡುಗ ಹುಡುಗಿದ ಮದುವೆ ತೋರಿಸ್ತಾರೆ, ಸಿನಿಮಾ ತೋರಿಸ್ತಾರೆ. ಅದರಂಗ ನಾವು ಮಾಡಕ್ಕೆ ಹೋಗ್ತೀವಿ, ನೀವು ಮಾಡಕ್ಕೆ ಹೋಗ್ತೀರಿ ಮಕ್ಕಳೇ. ಆದ್ರೆ ಅವೇನು ಮಾಡ್ತೀರಿ ನೀವು? ಅದರಂಗ ಮಾಡಕ್ಕೆ ಹೋಗಿ ಹುಡುಗನ ಮನೆಯವ್ರು ಬಂದು ಹುಡುಗಿ ಮನೆಯವ್ರಿಗೆ ಹೊಡಿತಾರೆ, ಹುಡುಗಿ ಮನೆಯವ್ರು ಹೋಗಿ ಹುಡುಗನ ಮನೆಯವ್ರು ಹೊಡಿತಾರೆ. ನೀವು ಇಬ್ಬರು ಓಡಿ ಹೋಗಿಬಿಟ್ಟಿರ್ತೀರಿ. ಆದರೆ ನಿಮ್ಮ ಮನೆಯ ಪಾಲಕರು ಅದಕ್ಕೆ ಬಲಿಪಶು ಆಗ್ತಾರೆ. ಊರಿನಲ್ಲಿ ತಲೆ ತಗ್ಗಿಸಿ ನಡೆದಾಡೋಂಗೆ ಆಕೈತಿ. ಇನ್ನೊಂದು ಕಡೆ ನೋಡಿ, ಇನ್ನೊಂದು ನ್ಯೂಸ್ ಬಂದಿತ್ತು. ತಂದೆನ ಇದು ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟಾನ, ಅವಮಾನ ಆಗಿಬಿಟ್ಟೈತಿ. ಇದೇನೋ ಹುಡುಗೇನೋ ಹುಡುಗನೋ ಏನೋ ಓಡಿ ಹೋಗ್ಯಾರ, ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ರೆ ಅವರು. ತಂದೆ ತಾಯಿ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ರೆ. ಹಿಂಗೆಲ್ಲ ಆಗ್ತಿತ್ತು ಮಕ್ಕಳೇ. ದಯವಿಟ್ಟು ಈ ಭೂಮಿ ಮೇಲೆ ಹುಟ್ಟಿ ನಾವು ಸಾಧಿಸುವಂಥದ್ದು ಏನೂ ಇಲ್ಲ. ಹೀಗಾಗಿ ದಯವಿಟ್ಟು ನೀವೇನು ಮಾಡ್ರಿ ಅಂದ್ರೆ ಸಾಧನೆ ಕಡೆ ಲಕ್ಷ್ಯ ಕೊಡ್ರಿ. ನಿಮಗೇನಾದರೂ ಯಾರಾದ್ರೂ ಅವಮಾನ ಮಾಡ್ತಾರಂತಂದ್ರೆ ಅದು ನಮ್ಮ ಒಳ್ಳೇದಕ್ಕೆ. ನಿಮಗೆ ಅವಮಾನ ಮಾಡಿದವ್ರು ಎಂದೂ ಮುಂದುವರೆಯಂಗಿಲ್ಲ ಅವರು ಮಕ್ಕಳೇ. ನಿಮಗೆ ಅವಮಾನ ಮಾಡಿದವರು, ನೀ ಕರಿಯ ಅನ್ನು, ನೀ ಬೆಳೆಯ ಅನ್ನು, ನೀ ಗಿಡ್ಡನ್ನು, ನೀ ಕುಂಟನ್ನು, ಅವ್ರು ಏನಂದ್ರೂ ಸಹಿತ ನೀವು ಯಾರಿಗೂ ಮನಸ್ಸು ನೋಯಿಸಲಾರ್ದ ಕೇವಲ ನೀವು ಗುರಿ ಸಾಧನೆ ಕಡೆ ನೀವು ಲಕ್ಷ್ಯ ಕೊಡಬೇಕು. ನಿಮ್ಮ ಅಭ್ಯಾಸದ ಕಡೆ ಲಕ್ಷ್ಯ ಕೊಡಬೇಕು. ಯಾರೇನೇ ಅಂತಂದ್ರು ನಡೆ ಮುಂದೆ ನುಗ್ಗಿ ನಡೆ ಮುಂದೆ ಅಂತೇಳಿ ಅಂತಾರಲ್ಲ, ಹಂಗೆ ಸ್ವಾಮಿ ವಿವೇಕಾನಂದರು ಹಿಂಗೆ ಹೇಳಿದರು, ನಡೆ ಮುಂದೆ. ಈ ವಿಡಿಯೋ ಮಾಡಕ್ಕೆ ಹೋಗ್ತೀನಪ್ಪ ಒಂದು ಕಾಲೇಜ್ ಮಕ್ಕಳ ಸಲಾಗಿ ಕುಂದ್ರು. ಈಗ ಬಂದ್ರೆ ಜಾತ್ರೆ ಮಾಡಿದ್ರೆ ಚಲೋತ್ನಂಗೆ. ಹಿಂಗಾಗಿ ವಿವೇಕಾನಂದರು ಇದನ್ನೇ ಹೇಳಿದರು, ಎಂದೂ ನಮ್ಮ ಈ ಸಾಧನೆಗೆ ಅಡ್ಡ ಬರೋರನ್ನ ನಾವು ಏನು ಮಾಡ್ಬೇಕಂದ್ರೆ ನಿರ್ಲಕ್ಷ್ಯ ಮಾಡಬೇಕು. ನಿರ್ಲಕ್ಷ್ಯ ಮಾಡಿದರೆ ಮಾತ್ರ ನಾವು ಸಾಧನೆ ಮಾಡೋಕ್ಕೆ ಸಾಧ್ಯ. ಇಲ್ಲಿಕಂತಂದ್ರೆ ಬೇಕಂತಲೇ ಅವರು ನಮ್ಗೆ ಅಡ್ಡಗಾಲು ಹಾಕ್ತಿರ್ತಾರೆ. ಅಡ್ಡಗಾಲು ಹಾಕೋರನ್ನ ನಾವು ಎಂದೂ ಲಕ್ಷ್ಯ ಕೊಟ್ವಿ ಅಂದ್ರೆ ನಾವು ಹಿಂದುಳಿದಂಗೆ. ಅವ್ರಿಗೆ ಒಟ್ಟ ಬೇಕಾದ ಏನಂದ್ರೆ ಮೂಕನಾಗಬೇಕು ಅಂತ ಐತಿ ನೋಡೋದು, ನಾಗಬೇಕು ಅಂತ ಐತಿ. ಇನ್ನೊಂದೈತಿ, ಮೂಕನಾಗಬೇಕು ಜಗದಳು ಅಂತ ಐತದು. ಅಂದ್ರೇನು, ಯಾರು ಏನೇ ಅಂದ್ರೂ ಸಹಿತ ನಾವು ಒಳ್ಳೇದು ಮಾಡಾಕೊಂತೀವಿ. ನಮ್ಮ ಒಂದು ಕೆಲಸ ಕಾರ್ಯಗಳನ್ನು ನಮ್ಮ ತಂದೆ ತಾಯಿ ಮೆಚ್ಚಾಕೊಂತಾರ, ನಮ್ಮ ಗುರುಗಳು ಮೆಚ್ಚಾಕೊಂತಾರ, ನನಗೆ ಸದಾ ದೇವ್ರು ನೋಡಾಕೊಂತಾನ, ಆ ದೇವ್ರು ಮಾತ್ರ ನನ್ನ ನೋಡಾಕೊಂತಾನ ಅಂತೇಳಿ ಒಂದು ಭಾವನೆ ಇಟ್ಕೊಂಡು ಮಕ್ಕಳೇ ನೀವು ಮುನ್ನುಗ್ಗಿದ್ದ ಕರೆ ಆಗಿತ್ತಂದ್ರೆ ಸಾಧನೆ. ನಮ್ಮ ತಂದೆ ತಾಯಿ ನನಗೆ ಎದಕ್ಕೆ ಕಾಲೇಜಿಗೆ ಕಳಿಸ್ಯಾರ, ನಾ ಅದನ್ನು ಮಾಡಬೇಕು. ನನ್ನ ತಂದೆ ತಾಯಿ ಏನು ನಂಬ್ಯಾರ ನನಗೆ ಅದನ್ನು ನಾ ಮಾಡಿ ತೋರಿಸ್ಬೇಕು ಅನ್ನೋದು ಒಂದು ಭಾವನೆ ಮಾತ್ರ ಇರ್ಬೇಕು ನಿಮ್ಗೆ. ಇದು ಪ್ರೈಮರಿ ಮಕ್ಕಳಾಗಿರಲಿ, ದೊಡ್ಡ ಮಕ್ಕಳಾಗಿರಲಿ, ಇದು ಸಣ್ಣ ಮಕ್ಕಳಂತೂ ತಿಳಿಲಾರ್ದ ಮಾಡ್ತಾವೆ. ದೊಡ್ಡವ್ರಿಗೆ ಹೇಳಾಕೊಂತೀನಿ ನಾನು. ಮನ್ಯಾಗ ಒಂದು ಹೇಳೋದು, ಬೇರೆ ಹೊರಗೊಂದು ಹೇಳೋದು, ದಾರ್ಯಾಗ ಗೆಳೆಯರಿಗೆ ಒಂದು ಹೇಳೋದು, ಹಂಗೆ ಬೇಡ. ಮುಚ್ಚುಮರೆ ಎಂದೂ ಇರಬಾರ್ದು ಜೀವನದಲ್ಲಿ, ಮುಚ್ಚುಮರೆ ಎಂದೂ ಇರಬಾರ್ದು ಮಕ್ಕಳೇ. ಹೀಗಾಗಿ ನೀವು ಏನು ಮಾಡ್ತಿರಲ್ಲ ಯಾಕಂತಂದ್ರೆ ನಿಮ್ಗೆ ಯಾಕೆ ನಾವು ಇನ್ನೊಂದು ಮುಚ್ಚುಮರೆ ಇರಬಾರ್ದು ಅಂತಂತಂದ್ರೆ, ನೀವೇನಾದರೂ ತಪ್ಪು ದಾರಿ ತುಳಿತಿದ್ರಂದ್ರೆ ನಿಮ್ಮ ತಂದೆ ತಾಯಿ ನಿಮ್ಗೆ ಸಲಹೆ ಕೊಡ್ತಿರ್ತಾರೆ, ಹಿಂಗೆ ಮಾಡಬೇಡ್ದಪ್ಪ, ಹಿಂಗೆ ಮಾಡಬಾರ್ದು, ಹಿಂಗಿಂತ ಗೆಳೆಯರ್ದ. ನೀವೆಲ್ಲ ಮುಚ್ಚಿಟ್ಕೊಂಡ್ರೆ ಅಂದ್ರೆ ಜೀವನದಲ್ಲಿ, ಹೌದಿಲ್ಲ ಇವನ, ನೀವೆಲ್ಲ ಜೀವನದಲ್ಲಿ ಮುಚ್ಚಿಟ್ಕೊಂಡ್ರೆ ಅಂದ್ರೆ ನಿಮ್ಗೆ ಏನಪ್ಪ ಅಂತಂದ್ರೆ ಫೇಲ್ಯೂರ್ ಆಗುವಂಥ ಅಥವಾ ನಿಮಗೆ ಮೋಸ ಆಗುವಂಥ ಒಂದು ಸಾಧ್ಯತೆಗಳು ಇರ್ತೈತಿ. ನಿಮ್ಮ ವಿಚಾರಕ್ಕೂ, ನಿಮ್ಮ ಜ್ಞಾನಕ್ಕೂ,
ನಿಮ್ಮ ತಂದೆ ತಾಯಿ ಜ್ಞಾನಕ್ಕೂ ತುಂಬ ವ್ಯತ್ಯಾಸ ಇರ್ತೈತಿ ಮಕ್ಕಳೇ. ಹೀಗಾಗಿ ನೀವೇನು ಮಾಡ್ಬೇಕಂತಂದ್ರೆ ಪ್ರತಿಯೊಂದು ವಿಚಾರವನ್ನು ನೀವು ನಾ ಹೇಳಿದ್ನಲ್ಲ, ನಿಮ್ಗೆ ಅತ್ಯುತ್ತಮ ಗೆಳೆಯರು ನಿಮ್ಮ ತಂದೆ ತಾಯಿ ಎಲ್ಲಾರ್ದ ಬೇರೆ ಯಾರು ಅಲ್ಲ. ಜೊತೆಗೆ ತಂದೆ ತಾಯಿ ನಂತರ ದೊಡ್ಡಣ್ಣ ಬರ್ತಾನ, ದೊಡ್ಡ ಅಕ್ಕ ಬರ್ತಾಳ. ಸಂಬಂಧಿಕರೇ ನಮ್ಮ ಮನೆಯ ಸಂಬಂಧಿಕರೇ ಎಲ್ಲರಿಗಿಂತ ಉತ್ತಮ ಗೆಳೆಯರಾಗ್ತಾರ. ಅದರ ನಂತರ ಗುರುಗಳು ಬರ್ತಾರ. ಇಲ್ಲ ಯಾರ ಮುಂದ್ರು ನನಗೆ ಹೇಳ್ಕೊಳಕ್ಕೆ ಮನಸ್ಸಾಗೋದಿಲ್ಲಪ್ಪ, ನನಗೆ ಯಾರ ಮುಂದೆ ಹೇಳ್ಕೊಳ್ಳು ಅಸಹ್ಯ ಆಕೈತೆ ಅಂತಂದ್ರೆ ಅಲ್ಲಿ ಮೇಲೆ ಒಬ್ಬ ದೇವ್ರದಾನ. ಆ ದೇವ್ರ ಮುಂದೆ ನೀವು ಪೂಜೆ ಮಾಡೋ ಮುಂದೆ, ಮುಸ್ಲಿಮ್ಸ್ ಆದ್ರೆ ಪೂಜೆ ಮಾಡೋ ಮುಂದೆ ಬಿಡ್ಕೋರಿ, ಮುಸ್ಲಿಮ್ಸ್ ಆದ್ರೆ ನಮಾಜ್ ಮಾಡೋ ಮುಂದೆ ಬಿಡ್ಕೋರಿ, ಹಿಂದೂ ಮಕ್ಕಳಾದ್ರೆ ಪೂಜೆ ಮಾಡೋ ಮುಂದೆ ಬಿಡ್ಕೋರಿ. ನಿಮ್ಗೇನು ಅನ್ಸುತ್ತಲ್ಲ ಆ ಭಗವಂತನ ಒಂದು ಶಕ್ತಿ ಐತಲ್ಲ, ಅದು ಅಲ್ಲಾ ಭಗವಂತ ಈ ಶಿವ ಅಂತೇಳಿ ಒಂದು ಶಕ್ತಿ ಐತದ. ಇಡೀ ಜಗತ್ತಿಗೆ ಇರೋದು ಅದು ಒಂದೇ ಶಕ್ತಿ. ಅದೊಂದು ಆ ಶಕ್ತಿ ಅದ್ರ ಮುಂದೆ ನೀವು ಬೇಡ್ಕೊಂಡು ನಿಮ್ಗೆ ಏನೇನು ಆಕೈತಿ, ನಿಮ್ಗೆ ಏನು ಮನಸ್ಸಿನಲ್ಲಿ ತಳಮಳ ಐತಿ, ಎದ್ದ ತಕ್ಷಣ 1 ತಾಸು ನೀವು ಧ್ಯಾನ ಮಾಡ್ರಿ. ಮುಸ್ಲಿಮ್ಸ್ ಆದವರು ತಸ್ಬಿ ಓದ್ರಿ, ಹಿಂದೂ ಮಕ್ಕಳಾದವರು ನೀವೇನೋ ಅಂದ್ರೆ ಜಪ ತಪ ಮಾಡಿ ಮನಸ್ಸಿನೊಳಗೆ ಇದ್ದದನ್ನು ಹೇಳ್ಕೊರಿ ದೇವ್ರ ಮುಂದೆ. ನಿಮ್ಮ ಮನಸ್ಸು ನಿರಾಳ ಆಗ್ತೈತಿ, ಏನೋ ಒಂದು ದಾರಿ ಸಿಕ್ಕಷ್ಟು ನಿಮ್ಗೆ ಸಂತೋಷ ಆಕೈತಿ ಅಂಥೇಳಿ ನಂದೊಂದು ಈ ಒಂದು ಕಳಕಳಿಗೆ ವಿನಂತಿ. ಹೀಗಾಗಿ ಮೋಸ್ಟ್ ಸರ್ಚೇಬಲ್ ವಿಡಿಯೋದಲ್ಲಿ ಮಕ್ಕಳು ತುಂಬ ಮೋಟಿವೇಶ್ನಲ್ ವಿಡಿಯೋ ಸರ್ಚ್ ಮಾಡ್ತಾರೆ ಅಂತೇಳಿ ನಮಗೊಂದು ಅಪ್ಡೇಟ್ ವಿಡಿಯೋದಲ್ಲಿ ಯೂಟ್ಯೂಬ್ನಲ್ಲಿ ಬಂದಿತ್ತು. ಹೀಗಾಗಿ ನನ್ನ ಒಂದು ಓವರ್ ವ್ಯೂದಲ್ಲಿ ಬಂದಿತ್ತು. ಹೀಗಾಗಿ ನಾನು ಅದೇ ಒಂದು ವಿಚಾರವಾಗಿ ಮಕ್ಕಳಿಗೋಸ್ಕರ ಒಂದು ಈ ವಿಡಿಯೋ ಮಾಡಾಕೊಂತೀನಿ. ತಮಗೆ ಈ ಒಂದು ವಿಡಿಯೋ ಉಪಯೋಗ ಆಗಿತ್ತಂತಂದ್ರೆ ಮುಂದೆ ಶೇರ್ ಮಾಡಿರಿ. ಉಪಯೋಗ ಆಗ್ಲಿಕ್ಕಂತಂದ್ರೆ ತಾವಷ್ಟೇ ತಿಳ್ಕೊಂಡು ಅದನ್ನು ಜೀವನದಲ್ಲಿ ಅಳವಡಿಸ್ಕೊಂಡು ನೀವು ದೊಡ್ಡ ಸಾಧನೆ ಮಾಡ್ಬೇಕಂತೇಳಿ ನಂದು ಎಲ್ಲ ಮಕ್ಕಳಲ್ಲಿ ನನ್ನೊಂದು ಕಳಕಳಿಯ ವಿನಂತಿ. ಧನ್ಯವಾದಗಳು. ಹೆಂಗಿತ್ತಪ್ಪ ವಿಡಿಯೋ? ಭಾರಿ ಇತ್ತಾ? ಏನೇನು ನಾ ಹೇಳಿದ ವಿಚಾರ ನಿಮ್ಗೆ ಮನಸ್ಸಿಗೆ ಬಂತಾ? ಏನೇನು ಹೇಳಿದ್ನಿ ಹೇಳಿ ನೋಡು. ಮುಚ್ಚುಮರೆ ಮಾಡ್ಬೇಡ್ರಿ, ಮತ್ತ ಮುಂದ್ ಕಷ್ಟ ಬರ್ತಾವ. ಮತ್ತೇನು ಹೇಳಿದೆ? ಒಳ್ಳೆ ಗೆಳೆಯರ್ನ ಮಾಡ್ರಿ, ತಂದೆ ತಾಯಿ ಕೆಲಸಗಳನ್ನ ಮಾಡ್ಬೇಡ್ರಿ, ತಂದೆ ತಾಯಿ ಮರ್ಯಾದೆ ಕೊಡ್ರಿ ಅಂತ. ಉಪಯೋಗ ಬಂತಾ? ಈ ವಿಡಿಯೋ ನೋಡ್ತೀಯ ನೀನು? ಬಿಡ್ಲ ನಿಮ್ ಫೋನಿಗೆ? ಶ್ರೀಶೈಲ್ ಕೇಳಿಸ್ಕೊಂಡಿಲ್ಲ ಹೇಳಿದ್ದೆ. ನೀ ಕೇಳಿಸ್ಕೊಂಡೇನು ಶ್ರೀಶೈಲ? ಇಲ್ಲ, ಪೂರ ಕೇಳಿಸ್ಕೊಂಡಿಲ್ಲ. ಅವ್ನು ಬೇರೆ ಅವ್ ಹೊಲ ಮಾಡಿದ್ರಾಗ ಅದಾನವ, ಬರೀ ಹೊಲ 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 ಹೊಲ. ಈಗ ಅದನ್ನೇ ಹೇಳಿದ್ ನೋಡಿ, ಬಾಯ್ಲೆ ಇಲ್ಲಿ ಬರೀಲೆ. ನಾ ಹೇಳಿದ್ನಲ್ಲ, ಈಗ ಜಾತ್ರೆ ಬಾಯ್ಲೆ ಇತ್ತದ ಬಾಯ್ಲೆ. ಈಗ ಇಡೀ ದಿವ್ಸ ಕೆಲಸ ಸಾಲಿ ಬಿಡು ಕೆಲಸ ಏನಪ್ಪ. ಜಾತ್ರೆಗೆ ಹೋದ್ರೆ ತಡೀಲಿ, ಜಾತ್ರೆ ಏನ್ ತಗೊಂತೀರಿ? ಒಂದು ಗಾಡಿ ತಗೊಂತೀರಿ, ವಾಚರ್. ಎಷ್ಟು ಟೈಮು ಗಾಡಿ ತಗೊಳಕ್? ಎಷ್ಟು ಟೈಮು? 2 ನಿಮಿಷ. ಇಡೀ ದಿವ್ಸ ಸಾಲಿ ಬಿಡು ಕೆಲಸ ಏನು? ಮನೆಯವ್ರು ಬೈಯೋದಿಲ್ಲ, ನಿಮ್ದೇ ಬೇನ್ ಇರ್ತೈತೆ. ಹೌದಲ್ಲ, ಆಗತ್ತಿಲ್ಲ. ಮನಸ್ಸು ಮಾಡಿದ್ರೆ ಆಗತ್ತ. ಜನ ಹೌದಿಲ್ಲ. ಮತ್ತ ಆತ ಇನ್ನ ಸಂಬಂಧಿಕರು ಬಂದಾರ ಅಂತ ತಿಳ್ಕೊಳ್ಳೋನು. ಮನಿಗೆ ಸಂಬಂಧಿಕರು ಬಂದಾರ, ಇವನ ಸಂಬಂಧಿಕರು ಬಂದಾರ, ಸಂಬಂಧಿಕರಿಗೆ ಭೇಟಿ ಮಾಡೋ ಮನಸ್ಸೈತಿ. ಸಂಬಂಧಿಕರಿಗೆ ಎಷ್ಟು ಮಾತಾಡ್ತಿ? ಸಂಜೆ ಮಾತ್ರ ಮಾತಾಡ್ತೀಯಾ? ಎಷ್ಟು ನಿಮಿಷ ಮಾತಾಡ್ಬೋದು ಸಂಬಂಧಿಕರ ಜೋಡಿ? 10 ನಿಮಿಷ. ಎದ್ದುಕೊಳ್ಳೇನು ಮಾತಾಡಿ ಬರ್ಬೋದಲ್ಲ? ಆರಾಮದಿ ಇಲ್ವಿ ಎತ್ತಿ, ಹೆಂಗದೀವಿ ಎತ್ತಿ, ನಾ ಸಾಲಿಗೆ ಹೋಗಿ ಬರ್ಲೇನ್ ಬೇತಿ ಅಂದ್ರೆ ಬರ್ತೈತಿಲ್ಲ. ಮತ್ತೆ ಅಲ್ಲೇ ಮನ್ಯಾಗ ಕುಟ್ಕೊಂತ ಇರೋ ಕೆಲಸ ಏನು? ಯಾರು? ಅಲ್ಲ, ಜಾತ್ರೆ ಹೋಗ್ಬೇಡ ಅಂತಾರ ಬಿಡು. ಏನ್ ಮಾಡ್ತಿ? ಏನ್ ಮಾಡಕಂತ ಹಂಗ ಕುಂದ್ರುದು. ಈಗ ಸಾಲೆ ಹಾಳಲ್ಲ. ಇಷ್ಟೊತ್ತನಕ ಅದೇ ವಿಡಿಯೋ ಮಾಡಿದೆ ನಾನು. ಮಕ್ಕಳಾದವರು 5 ನಿಮಿಷ 10 ನಿಮಿಷ ಸಂಬಂಧಿಕರನ್ನ ಭೇಟಿ ಮಾಡ್ರಿ, 5 ನಿಮಿಷ 10 ನಿಮಿಷ ಹೋಳಿಗೆ ಊಟ ಮಾಡ್ರಿ, 10 ನಿಮಿಷದಾಗ ಹೋಗಿ ಜಾತ್ರೆಗೆ ಅಡ್ಡಾಡಿ ಬರ್ರಿ, ಬಜಿ ತಿಂದು ಬರ್ರಿ. ಇಡೀ ದಿವ್ಸ ಕೆಲಸ ಏನು? ಇನ್ನ ಬೇಕಾದ್ರೆ 1 ತಾಸನಾಗ ಅಡ್ಡಾಡಿ ಬರಲ್ಲ ಸಾಲಿಗೆ ಹೋಗಿ. 1 ತಾಸನೇ. ಹೌದಿಲ್ಲ? ವಿಡಿಯೋ ನೋಡಿ ತೆಲಾಗ ಬಂತ? ವೇಸ್ಟ್ ಆತಿಲ್ಲ. 8 ಪೀರಿಯಡ್ ಹಾಳಾದು ಇಲ್ಲ. 8 ಪೀರಿಯಡ್ನಾಗ ನಾ ಇನ್ನೊಂದು ಹೇಳ್ತೀನಿ, ಸಾಲಿಗೆ ಬರ್ರಿ, 1 ಪೀರಿಯಡ್ ಬಿಟ್ಟ ಬಿಡ್ತೀನಿ. ಜಾತ್ರೆಗೆ ಅಡ್ಡಾಡಿ ಐಸ್ ಕ್ರೀಮ್ ತಿಂದು ಬಜಿ ತಿಂದು 100 ರೂಪಾಯಿ ಹಾಳು ಮಾಡ್ಕೊಂಬರಕ್ಕೆ ಇನ್ನೇ ಬಿಡ್ತೀನಿ. ಮುಂದಿನ ವರ್ಷದಿಂದ ಹಂಗ ಮಾಡ್ಬೇಕು. ಬಂದೇ ಬಿಡ್ತೀಯ? ಚಪ್ಪ ಬಿಡ್ರಪ್ಪ. ಒಂದು ಕಾರ್ ಗಾಡಿ ಅಂಕರು ಒಂದು 2 ದಿವಸ ಆದ್ರಿ, ಹೊಳೆ ಮುಗಿಯಾಕ ಬಂದ್ರಿ. ಅವ ನಿನ್ನೆ ಇವ ಬಂದಾನ, ಸಿದ್ಧಾರ್ಥ ಅವ್ರ ಅಪ್ಪರ ಬಂದಾರ ಇಷ್ಟೊತ್ನಾಗ. ಅವಂಗೇನ ಗಾಡಿ ಬೇಕಂತ. ಯಾವ್ದು? ಟ್ಯಾಕ್ಟ್ರಿ. ಎಷ್ಟ್ರದ್ದು? 100 ರೂಪಾಯಿದ ಟ್ಯಾಕ್ಟ್ರಿ. ಅದನ್ನ ಕಂಪ್ಲೇಂಟ್ ಬಂದಿತ್ತು ಸಾಲಿಗೆ. 100 ರೂಪಾಯಿದ ಟ್ಯಾಕ್ಟ್ರಿ ಅವ್ರ ಅಪ್ಪರ್ ಕೊಡಿಸ್ವಲ್ರು. ಅಲ್ಲ ಕೇಳ ಇಲ್ಲಿ, ಅವ್ರಪ್ಪರ್ ಏನಂತಾರ, ಇವಂಗ ಏನೇ ಟ್ಯಾಕ್ಟ್ರಿ ಬೇಂತ್ರಿ ಮೇಡಮ್ ಅರಕ್ಕಿ ಹೇಳ್ರಿ ಅಂತ ಬಂದಾರ ಸಾಲಿಗೆ. ಟ್ಯಾಕ್ಟ್ರಿ 100 ರೂಪಾಯಿದ್ದು. ಆಮೇಲೆ ಇಲ್ಲಿ ನೋಡಿಲೆ, ಅವ ಸಿದ್ಧಾರ್ಥ ಟ್ಯಾಕ್ಟ್ರಿ ಕೊಡಿಸ್ಕೊಳಕ್ ಇಡೀ ಸಾಲಿ ಬಿಡಿಸ್ತಾನವ. 1 ಟ್ಯಾಕ್ಟ್ರಿ ಕೊಡಿಸ್ಕೊಳಕ
ಮತ್ತೇನಂದ ಅವ್ರಪ್ಪ ಹೇಳ್ಯಾರ ಸಾಲಿಗೆ ಹೋಗೋದು ಇಲ್ಲ ಬಂದ್ರೆ ಬರ್ತೀನಿ ಟ್ಯಾಕ್ಟ್ರಿ ಕೊಡ್ಸ ಅಂತೇಳಿ ಇವತ್ತು ಸಾಲಿ ಬಿಟ್ಟಾನ ನೋಡ್ರಿ. ಅದಕ್ಕೆ ಮಕ್ಕಳಾದವರು ಈ ತರ ಸಣ್ಣ ಸಣ್ಣ ಕೆಲ್ಸಕ್ಕೆ 5-5 ನಿಮಿಷದ ಕೆಲ್ಸಕ್ಕೆ, ಯಾಕಂದ್ರ ಜೀವನ ತುಂಬಾ ಅಮೂಲ್ಯ ಐತಿ. ಹೌದಿನಲ್ಲ? ತುಂಬಾ ಅಮೂಲ್ಯ ಐತಿ. ಜಾತ್ರೆ ಬರ್ತೈತಿ, ಸಾಲಿ ಬರ್ತಾನ. ಇದು ಎಷ್ಟನೇತಿ ನೀನೀಗ? 4ನೇತಿ ಬರ್ತಾನ. ಹೊಳ್ಳಿ ಜಾತ್ರೆನ ಮುಂದುವರ್ಷ ಬರ್ತ ಸಂಜೆ ಮುಂಚೆ